ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಸೋಮವಾರ. ಸೊ ಬೆಳಿಗ್ಗೆ ಎದ್ದಿದ್ದಂತೂ ತುಂಬ ಲೇಟ್ ಅಂತ ಅಂದ್ಕೊಳ್ಳಿ ಇವತ್ತು. ಸೊ ನಿನ್ನೆ ಮಲಗೋದು ಕೂಡ ಲೇಟ್ ಆಯಿತು, ಯಾಕಂದರೆ ನಮ್ಮ ಮನೇಲಿ ಬರ್ತಾರೆ ಅಂತ ನಾನು ವೆಯ್ಟ್ ಮಾಡಿ ಸಾಕಾಯಿತು. ಅವ್ರು ಬರೋದೇ ಟೈಮ್ ಬಂದು 11:30 ಹೋಗಿತ್ತು. ಸೊ ನಾನು ಆಲ್ರೆಡಿ ಮಲಗಿದ್ದೆ, ಆಮೇಲೆ ಎದ್ದು ಅವ್ರಿಗೆ ಊಟ ಹಾಕೊಟ್ಟು ಮತ್ತೆ ಮಲಗಿಬಿಟ್ಟೆ. ಆಮೇಲೆ ಏನೂ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಈಗ ಬೆಳಗ್ಗೆ ಬಂದು ಲೇಟ್ ಆಯಿತು ಎದ್ದೊಳೋದು. 9:30 ಆಯಿತು ನಾನು ಎದ್ದೊಳೋದು. ನಮ್ಮ ಮನೆಯವರು ಎದ್ದೊಳೋದು. ಅವ್ರು ನಾನು ಇದ್ಮೇಲೆ 1 hour ಆದಮೇಲೆ ಇದ್ದರು. ಅವ್ರಿಗೂ ಯಾಕೋ ಫುಲ್ಲು ಮೈಕೈ ನೋವು ಸುಸ್ತು ಅಂತ ಇದ್ದಾರೆ. ಸೊ ಫುಲ್ಲು ಟ್ರಾವೆಲಿಂಗು ಮತ್ತು ಬೆಳಗ್ಗೆ ಬೇಗ ಇದ್ದಿದ್ದು ಇದೆಲ್ಲ ಮಾಡಿ ಇವತ್ತು ಕೆಲಸಕ್ಕೆ ಹೋಗಿರಲಿಲ್ಲ. ಈಗ ತಾನೇ ನಾಷ್ಟ ಎಲ್ಲ ಮುಗಿಸ್ಕೊಂಡ್ವಿ. 11 ಗಂಟೆಗೆಲ್ಲ ನಾಷ್ಟ ಮುಗಿಸ್ಕೊಂಡು ಈಗ ಅವರು ಹೊರಗಡೆ ಹೋಗಿ ಮತ್ತೆ ಈಗ ಹೊರಗಡೆ ಹೋಗಿದ್ದಾರೆ. ಏನಕ್ಕೆ ಅಂದರೆ ಸೊ ಹೊರಗಡೆ ಎಲ್ಲ ಒಂದು ಸ್ವಲ್ಪ ಸಿಮೆಂಟ್ ಹಾಕ್ಸೋಣ ಅಂತ ಇದ್ದೀವಿ ಫ್ರೆಂಡ್ಸ್. ಅದನ್ನ ಇವತ್ತು ಕೆಲಸ ಮುಗಿಸೋಣ ಅಂತ ಅಂದ್ಕೊಂಡು ಈಗ ಸಿಮೆಂಟು ಮತ್ತು ಅದಕ್ಕೆ ಬೇಕಾಗಿರೋದು ಐಟಮ್ ಎಲ್ಲ ತಂದೆ ಹಾಕ್ಬಿಟ್ಟು ಹೋಗಿದ್ದಾರೆ. ಈಗ ಮರಳು ತರಕ್ಕೆ ಹೋಗಿದ್ದಾರೆ. ಸೊ ಅದು ಬಂದ ಮೇಲೆ ಅದನ್ನು ಎಲ್ಲ ಹಾಕ್ಬಿಟ್ಟು ಸೊ ಇವತ್ತು ಕ್ಲಿಯರ್ ಮಾಡಿಬಿಡ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಬನ್ನಿ, ಇವತ್ತಿನ ಬ್ಲಾಗು ಚಿಕ್ಕದಾಗಿರ್ತೋ ದೊಡ್ಡದಾಗಿರುತ್ತೋ ಗೊತ್ತಿಲ್ಲ. ಸೊ ಆದಷ್ಟು ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಫುಲ್ಲು ಮೂಡ್ ಆಫ್ ಥರನೇ ಇದೆ. ಸೊ ಸರಿಯಾಗಿ ನಿದ್ದೆ ಆಗಿಲ್ವಲ್ಲ, ಅದರಿಂದ ನೋಡೋಣ ಏನೇನಾಗುತ್ತೆ ಅಂತ. ಬನ್ನಿ, ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಹೋಗಿ ಒಂದು ಮೂಟೆ ಸಿಮೆಂಟ್ ತೊಗೊಂಡು ಬಂದಿದ್ದಾರೆ. ಅದ್ರ ಜೊತೆ ಇದು ಫ್ರೆಂಡ್ಸ್, ಇದು ಒಂದು ಮೂಟೆ ತಂದಾಕ್ಬಿಟ್ಟು ಇನ್ನೊಂದು ಮೂಟೆ ತರಕ್ಕೆ ಹೋಗಿದ್ದಾರೆ. ಸೊ ಈಗ ನನಗೂ ಕೆಲಸಗಳಿದೆ. ಸೊ ನೋಡೋಣ, ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ. ಸೊ ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಮನೆ ಮುಂದೆ ಸಣ್ಣ ಕಲ್ಲಿತ್ತು. ಸೊ ಅದನ್ನೆಲ್ಲ ತೆಗೆದು ಹಾಕಿದ್ದಾರೆ. ಸೊ ಸಿಮೆಂಟೆಲ್ಲ ಹಾಕಬೇಕು ಅಂದ್ಕೊಂಡು, ಆಮೇಲೆ ಈ ಮಣ್ಣಿಗೆ ಒಂದು ಸ್ವಲ್ಪ ಲೆವೆಲ್ ಮಾಡಿಬಿಟ್ಟು ಅದನ್ನು ನೀರು ಹಾಕಿ ಒಂದು ಸ್ವಲ್ಪ ಬಿಟ್ಟಿದ್ರು. ಅದು ಚೆನ್ನಾಗಿ ನೀರು ಹಾಕಿದ್ರೆ ಇಟ್ಕೊಳ್ಳುತ್ತೆ ಅಂತ. ಆಮೇಲೆ ಕಲ್ಲೆಲ್ಲ ಹಾಕ್ತಾಯಿದ್ದಾರೆ. ಸೊ ಸೈಜೆಲ್ಲ ನೋಡಿಕೊಂಡು ನಮ್ಮ ಮನೆಯವ್ರಿಗೆ ಬೆಳಗ್ಗೆ ಹುಷಾರಿಲ್ಲ ಫ್ರೆಂಡ್ಸ್, ಸುಸ್ತು ಅಂತ ಮಲಗಿದ್ರು. ಸೊ ಫೋನ್ ಮಾಡಿದ್ರು ಫ್ರೆಂಡ್ ಒಬ್ಬರು. ಸೊ ಆವಾಗ ನಮ್ಮ ಮನೆಯವರು ಸುಸ್ತು ಕೆಲಸಕ್ಕೆ ಹೋಗಿಲ್ಲ ಅಂದಾಗ ಅವರು ಎಳ್ನೀರು ಮತ್ತು ಗ್ಲೂಕೋಸ್ ಎಲ್ಲ ತೊಗೊಂಡು ಮನೆಗೆ ಬಂದಿದ್ರು ನೋಡೋದಕ್ಕೆ ಅಂತ. ಸೊ ಎಳ್ನೀರೆಲ್ಲ ಕೊಡೋದಕ್ಕೆ ಆವಾಗ ಮಾತಾಡಿದ್ದು ಈ ಥರ ಸಿಮೆಂಟ್ ಹಾಕಬೇಕು ಅಂತ. ಸರಿ ಅವರು ಇದ್ಕೊಂಡು ಸರಿ ಬಾಣ ಹಾಕೋಣ ಅಂತ ನಿಂತ್ಕೊಂಡ್ರು. ಅವಣ್ಣ ಕೂಡ ಸರಿ ಅಂದ್ಕೊಂಡು ಹಾಗೆ ಆಗ್ತಾಯಿದ್ರು. ಆಮೇಲೆ ಮತ್ತೆ ಇನ್ನಿಬ್ಬರು ಬಂದು ನಮ್ಮ ಮನೆಯವ್ರು ಕರೀಲೇ ಇರಲಿಲ್ಲ, ಬಂದು ಹಾಗೆ ಅವರು ಕೂಡ ಜಾಯಿನ್ ಆದರು. ಸೊ ಏನಿದೆಯೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಮ್ಮ ಮನೆಯವ್ರಿಗೆ ಒಳ್ಳೆ ಫ್ರೆಂಡ್ಸ್ ಬ್ಯಾಕ್ಗ್ರೌಂಡ್ ಇದೆ. ಸೊ ಕರೀದಿರ ಇದ್ರೂ ಬಂದು ಎಲ್ಲ ಮಾಡಿಕೊಡ್ತಾರೆ. ಸೊ ನೀವು ನೋಡಿರ್ಬೋದು, ಸೊಂಪು ಕ್ಲೀನ್ ಮಾಡಬೇಕಾದ್ರೆ, ಮೇಲೆ ಸಿಂಟೆಕ್ಸ್ ಕ್ಲೀನ್ ಮಾಡಬೇಕಾದ್ರೆ ಎಲ್ಲ ಬಂದು ಹೆಲ್ಪ್ ಮಾಡಿದ್ರು. ಇವಾಗ ಇದಕ್ಕೂ ಬಂದು ಹೆಲ್ಪ್ ಮಾಡ್ತಾಯಿದ್ದಾರೆ. ಸೊ ಖುಷಿ ಆಗುತ್ತೆ ಫ್ರೆಂಡ್ಸ್, ಕರೀದಿರ ಇದ್ರೂ ಬಂದು ಈ ಥರ ಮಾಡ್ತಾರಲ್ಲ ಅಂತ. ಎಷ್ಟೊಂದು ಜನ ಕರೆದ್ರೂ ಕೂಡ ಬರೋದಿಲ್ಲ. ಸೊ ಒಟ್ಟಿನಲ್ಲಿ ನಮ್ಮ ಮನೆಯವ್ರಿಗೆ ಒಳ್ಳೆ ಫ್ರೆಂಡ್ ಬ್ಯಾಕ್ಗ್ರೌಂಡ್ ಇದೆ. ಆಮೇಲೆ ಒಂದು ಸ್ವಲ್ಪ ಹಾಕಿದ್ವಿ, ಮತ್ತು ಲಾಸ್ಟಲ್ಲಿ ಇನ್ನೊಂದು ಕಲ್ಲು ಹಾಕ್ಬೇಡ, ಅಲ್ಲೇನೇ ಗ್ಯಾಪ್ ಬಿಡೋದು ಅಂದ್ಕೊಂಡು ಅದನ್ನು ಫಿಲ್ ಮಾಡಿದ್ವಿ. ಆಮೇಲೆ ಅವ್ರಿಗೆ ಲೆಮನ್ ಜ್ಯೂಸು 1-2 ಸತಿ ಮಾಡಿಕೊಟ್ಟೆ. ಬಿಸಿಲಲ್ವ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಬಿಸಿಲಾಗಿರೋದ್ರಿಂದ 1-2 ಸತಿ ಮಾಡಿಕೊಟ್ಟೆ. ಆಮೇಲೆ ಆ ಅಣ್ಣ ಇದ್ಕೊಂಡು ಅವರೇ ಕಸನೂ ಗುಡಿಸ್ತಾಯಿದ್ರು. ನಾನು ಗುಡಿಸ್ಕೊತೀನಿ ಬಿಡಿ ಅಣ್ಣ, ಕ್ಲೀನ್ ಮಾಡ್ಕೊತೀನಿ ಅಂದ್ರೂ ಅವರೇ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಹೋದರು. ಅವರು ಹೋದ್ಮೇಲೆ ನಾನು ಕೂಡ ಕ್ಯಾನೆಲ್ಲ ತೊಳ್ಕೊಂಡು ಸೊ ನೀರಿಗೆ ಹೋಗಿದ್ದೆ. ನೋಡಿ, ಬಿಸಿನೀರಲ್ಲಿ ತೊಳೆದಿರೋದು ಕ್ಯಾನ್ ಹಾಗೆ ಇದೆ. ಸೊ ಹೋಗಿ ಫೈನಲಿ ನೀರು ಇಟ್ಕೊಂಡು ಬಂದು ಆಮೇಲೆ ಲೆಮನ್ ಜ್ಯೂಸ್ ಇನ್ನೊಂದು ಸ್ವಲ್ಪ ಇತ್ತು ಫ್ರೆಂಡ್ಸ್, ಅದಕ್ಕೆ ನಾನು ಲೆಮನ್ ಜ್ಯೂಸ್ ಕುಟ್ಕೊಂಡು ಅಷ್ಟೇ. ನಮ್ಮ ಮನೆಯವರು ಹೊರಗಡೆ ಹೋಗಿದ್ರು, ಅವರು ಬಂದರು. ಸೊ ಮಾವಿನಕಾಯಿ ಇತ್ತು ಅಂತ ಅದನ್ನು ಕಟ್ ಮಾಡಿಕೊಟ್ಟೆ. ಸೊ ಆಮೇಲೆ ಮಟನ್ ಸಾರು ಇತ್ತಲ್ಲ ಫ್ರೆಂಡ್ಸ್, ನೆನೆದು ತಿಂದಿರಲಿಲ್ಲ. ಸೊ ಅದೇ ಇತ್ತು, ಅದನ್ನೇ ಊಟ ಮಾಡ್ಕೊಂಡು ಈಗ ಟೈಮ್ ಬಂದು 10:45 ಆಗಿದೆ. ಸೊ ಈಗ ಹೊರಗಡೆ ಹೋಗ್ತಾಯಿದ್ದೀವಿ. ನಮಗೆ ಮನೇಲಿರೋಕ್ಕೆ ಏನಾದರೂ ಒಂಥರ ಹಿಂಸೆ ಆಗಿಬಿಟ್ಟು, ಇಲ್ಲ ಏನಾದರೂ ಒಂದು ಫ್ರೆಶ್ ಏರ್ ಬೇಕಂತ ಅನಿಸಿದ್ರೆ ನಾವು ಎಷ್ಟೊತ್ತು ಅಂತ ನೋಡೋಲ್ಲ, ಹೊರಗಡೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬರ್ತೀವಿ. ನೋಡಿ, ಎಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ, ಅಂಗಡಿಗಳು ಕೆಲವೊಂದು ಮಾತ್ರ ತೆಗೆದಿದೆ. ಸೊ 10:45 ಆಗಿತ್ತು. ಸುಮ್ಮನೆ ಹಾಗೆ ಹೋಗಿ ಬರೋಣ ಒಂದು ರೌಂಡು ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಕೆಲವೊಂದು ಸತಿ ಹಾಗೆ ಏನಾದರೂ ಬೇಜಾರಾಗ್ಬಿಟ್ರೆ ಹೋಗ್ತೀವಿ. ಸೊ ರೀಸನ್ನೇ ಇರೋದಿಲ್ಲ ಏನು ಅಂತ. ಸೊ ಫ್ರೆಂಡ್ಸ್, ಸೋಮವಾರದ ವ್ಲಾಗ್ ಇಷ್ಟೇ ಆಗಿರುತ್ತೆ. ಸೊ ನಾಳಿದ್ದು ವ್ಲಾಗ್ ಇದರಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ಮಂಗಳವಾರ ಬೆಳಗ್ಗೆ. ಸೊ ನಾಷ್ಟಕ್ಕೆ ಬಂದು ಇದು ಬಾಕ್ಸ್ಗೆ ಬಂದು ಅನ್ನ ಮತ್ತು ಟೊಮೆಟೊ ರಸಮ್ ಮಾಡಿದೆ. ಸೊ ನಾಷ್ಟಕ್ಕೆ ಹಾಲಿತ್ತಲ್ಲ ಫ್ರೆಂಡ್ಸ್, ಅದೇ ಟೀ ಮಾಡಿಕೊಟ್ಟು ಬಂದು ಕೊಟ್ಟಿದ್ದೆ. ನಿನ್ನೆ ನನ್ನ ಹಸ್ಬೆಂಡ್ ಫ್ರೆಂಡು ಅವರು ಹಾಲು ಕೊಟ್ಟಿದ್ದರು. ಇದನ್ನು ಜಾಸ್ತಿ ಏನೂ ಶೇರ್ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ, ಆದಷ್ಟು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ಹಾಲಲ್ಲೇ ಟೀ ಮಾಡಿಕೊಟ್ಟೆ. ಅವರು ತಿನ್ಕೊಂಡು ಈಗ ಕೆಲಸಕ್ಕೆ ಹೊರಟಿದ್ದಾರೆ. ಬಾಯ್ ಬಾಯ್. ಸೊ
ಸೊ ಫ್ರೆಂಡ್ಸ್ ನಮ್ಮನೆಯವರು ಕೆಲ್ಸಕ್ಕೆ ಹೋದ್ಮೇಲೆ ನನಗೂ ಏನೋ ಊಟ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದಿಲ್ಲ. ಸೊ ಬ್ರೆಡ್ ಇತ್ತಲ್ವ, ಸೊ ಬ್ರೆಡ್ ಮಸ್ಕ ಮಾಡ್ಕೊಂಡು ಅದನ್ನೇ ತಿಂದ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ. ನನ್ನ ಫ್ರೆಂಡ್ ಕಾಲ್ ಮಾಡಿದ್ರು, ಕಾಲಲ್ಲೇ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಆಮೇಲೆ ಬೆಕೆಟ್ಗಳಿಗೆಲ್ಲ ಬೆಳಗ್ಗೆನೇ ಆ್ಯಸಿಡ್ ಆಗಿಬಿಟ್ಟಿದೆ ಫ್ರೆಂಡ್ಸಿಗೆ. ಟೈಮ್ ಒಂದು 2:30 ಆಗಿದೆ. ಸೊ ಈ ಬೆಕೆಟ್ ಎಲ್ಲ ತೊಳ್ಕೊಂಡು, ಸೊ ಸಿಮೆಂಟ್ ಇತ್ತಲ್ಲ, ಸೊ ಸಿಮೆಂಟ್ಗೂ ಹಾಗೆ ಎಲ್ಲ ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಥರ ಅವಾಗವಾಗ ನಾನು ಆ್ಯಸಿಡ್ ತಂದು ಈ ಬೆಕೆಟ್ಗಳೆಲ್ಲ ತೊಳ್ಕೊಳ್ತಾ ಇರ್ತೀನಿ. ಸೊ ಆಮೇಲೆ ನಾನು ಕೂಡ ರೆಡಿಯಾಗಿ ಸೊ ಬಟ್ಟೆಗಳೆಲ್ಲ ಬೆಳಗ್ಗೆ ಒಣಗಾಕಿದ್ದೆ ಫ್ರೆಂಡ್ಸ್. ಇದು ಏನಂದರೆ ಭಾನುವಾರ ಬಂದಲ್ಲ, ನಾನು ಬಂದಾಗ ಸಂಜೆ ಬೆಡ್ಶೀಟ್ ಮೇಲೆ ದಿವಾನ ಮೇಲೆ, ಸೋಫಾ ಮೇಲೆ, ಬೆಡ್ ಮೇಲೆ ಪಿಲ್ಲೋ ಕವರ್ ಇದೆಲ್ಲ ತೆಗೆದಾಕಿದ್ದು. ಸೋಮವಾರ ಬೆಳಗ್ಗೆ ಒಗ್ಯೋಣ ಅಂದರೆ ಸಿಮೆಂಟ್ ಹಾಕ್ತಾಯಿದ್ರಲ್ಲ, ಸೊ ಅದಕ್ಕೆ ಒಗ್ಯಕ್ಕೆ ಆಗಿರಲಿಲ್ಲ ಧೂಳು ಅಂದ್ಕೊಂಡು. ಸೊ ಇವತ್ತು ಬೆಳಗ್ಗೆನೇ ಎಲ್ಲ ಒಗೆದಾಕಿದ್ದೆ. ಈಗ ಟೈಮ್ ಬಂದು 3:30 ಫ್ರೆಂಡ್ಸ್. ಆಲ್ರೆಡಿ ಮಳೆ ಬರೋ ಥರ ಇದೆ. ಸೊ ಅದಕ್ಕೆ ಬಟ್ಟೆಗಳೆಲ್ಲ ತೊಗೊಳ್ಳೋಣ ಅಂತ ತೊಗೊಳ್ತಾ ಇದ್ದೀನಿ. ಸೊ ನಾನು ಬಟ್ಟೆಗಳೆಲ್ಲ ತೊಗೊಂಡು ಹೋಗೋಷ್ಟು ನಮ್ಮ ಮನೆಯವರು ಕೂಡ ಬಂದಿದ್ದರು. ಸೊ ಮಕ್ಕಳಿಲ್ವ ಫ್ರೆಂಡ್ಸ್, 1-2 ದಿನ ಹೀಗೆ ಇರುತ್ತೆ ಮೂಡು. ಸೊ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಆಗ್ತಾನೇ ಇಲ್ಲ. ಸೊ ಇಷ್ಟು ದಿನ ಇದ್ದರೆ ಮಾತಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಇರ್ತಾಯಿದ್ವಿ. ಸೊ ಮಕ್ಕಳಿಲ್ವಲ್ಲ, ಏನೋ ಒಂಥರ ಬೇಜಾರು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ವೀಡಿಯೋಸ್ ಕಡಿಮೆ ಆಗ್ತಾಯಿದೆ. ಸೊ ನೋಡೋಣ, ಫೈನಲಿ ಬಟ್ಟೆಗಳೆಲ್ಲ ಎತ್ಕೊಂಡು ಕರಿಬೇವು ಗಿಡದಲ್ಲಿ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ಎಳೆಗಳೆಲ್ಲ ಉದುರೋಗ್ತಾ ಇದೆ. ಸೊ ಅದಕ್ಕೆ ಚೆಕ್ ಮಾಡ್ತಿದ್ದೆ ಹುಳ ಇದೆಯಾ ಅಂತ. ಸೊ ಆಮೇಲೆ ನಮ್ಮ ಮನೆಯವ್ರು ಕೂಡ ಬಂದರು. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ. ಅಷ್ಟರಲ್ಲಿ ಮಳೆ ಕೂಡ ಬಂತು. ಸಿಮೆಂಟ್ ಹಾಕಿದ್ನಲ್ಲ ಫ್ರೆಂಡ್ಸ್, ಅಲ್ಲಿ ಸಿಮೆಂಟ್ ತಂದಿದ್ದೆಲ್ಲ ಕವರ್ ಇತ್ತಲ್ಲ, ಸೊ ಅದನ್ನೇ ಎಲ್ಲ ಹಾಕಿದ್ದೀನಿ. ಸೊ ನೀರು ಬಿದ್ದರೆ ಮತ್ತೆ ತೂತ ಹೋಗ್ಬಿಡುತ್ತೆ ಅಂದ್ಕೊಂಡು. ಸೊ ಫೈನಲಿ ಆಮೇಲೆ ನನ್ನ ಹಸ್ಬೆಂಡ್ ಫ್ರೆಂಡು ಅವರು ಜೋಳದ ರೊಟ್ಟಿ ಮತ್ತು ಇದು ತಂದುಕೊಟ್ಟಿದ್ರು ಗ್ರೇವಿ. ಅದನ್ನೇ ನಮ್ಮ ಮನೆಯವರು ಊಟ ಮಾಡಿಕೊಂಡ್ರು. ಸೊ ಇದನ್ನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಜೋಳದ ರೊಟ್ಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮೊಟ್ಟೆ ಖಾಲಿಯಾಗಿತ್ತು ಫ್ರೆಂಡ್ಸ್. ನಮ್ಮ ಮನೆಯವ್ರು ಮೊಟ್ಟೆ ತರಿಸಿದ್ರು. ಮೊಟ್ಟೆ ತರ್ಸೋಕ್ಕೆ ಮೇಯ್ನ್ ಕಾರಣನೇ ಬಂದು ಲಿಚ್ಚಿ ಫ್ರೆಂಡ್ಸ್. ಲಿಚ್ಚಿ ಸೀಸನ್ ಅಲ್ವ ಫ್ರೆಂಡ್ಸ್, ನನಗೆ ಲಿಚ್ಚಿ ಅಂದರೆ ತುಂಬ ಇಷ್ಟ. ನಮ್ಮ ಮನೆಯವರು ಇದು ಪ್ರತಿ ಸೀಸನಲ್ಲೂ ಎಷ್ಟಾದ್ರೂ ನನಗೆ ಕೊಡಿಸ್ತಾರೆ. ಸೊ ಹೊರಗಡೆ ಕೇಳಿದ್ರು, 500 ರೂಪಾಯಿ ಹೇಳಿದ್ರು. ಸೊ ಅದಕ್ಕೆ ಆನ್ಲೈನಲ್ಲಿ 130 ರೂಪಾಯಿಗೆ ಸಿಕ್ತು. ಅದಕ್ಕೆ ತರಿಸಿದ್ದಾರೆ ಅರ್ಧ kg. ಸೊ ಅದನ್ನು ತರಿಸಿದಾದ್ಮೇಲೆ ಮೊಟ್ಟೆ ತರಿಸಿದ್ರಲ್ಲ, ನನಗೆ ಎಗ್ ರೈಸ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಅದಕ್ಕೆ ಎಗ್ ರೈಸ್ ಮಾಡಿಕೊಡ್ತೀನಿ ಅಂತಂದರೆ ಎಗ್ ಕರಿ ಮಸಾಲ ಇರಲಿಲ್ಲ. ಸೊ ಅದಕ್ಕೆ ಅದನ್ನು ತರೋಕ್ಕೆ ಇವಾಗ ಅಂಗಡಿಗೆ ಹೋಗ್ತಾಯಿದ್ದೀವಿ ಇಬ್ಬರು ಕೂಡ. ಸೊ ಎಗ್ ಕರಿ ಮಸಾಲ ತಂದಮೇಲೆ ಅವರೇ ನನಗೆ ಎಗ್ ರೈಸ್ ಮಾಡಿಕೊಡ್ತೀನಿ ಅಂತ ಅಂದಿದ್ದಾರೆ. ಸೊ ಬನ್ನಿ, ನಮ್ಮ ಮನೆಯವ್ರು ಅಡುಗೆ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ. ಫಸ್ಟ್ ಈ ಥರ ಮೊಟ್ಟೆನೆಲ್ಲ ಫ್ರೈ ಮಾಡಿಕೊಂಡ್ರು. ಆಮೇಲೆ ಎಲ್ಲ ಕಟ್ ಮಾಡಿಕೊಟ್ಟೆ ಅವ್ರಿಗೆ ತರಕಾರಿ ಎಲ್ಲ. ಸೊ ಈರುಳ್ಳಿ, ಕ್ಯಾಪ್ಸಿಕಮ್, ಆಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಮಾಡಿಕೊಟ್ಟೆ. ಫೈನಲಿ ಎಗ್ ರೈಸ್ ರೆಡಿ ಫ್ರೆಂಡ್ಸ್. ಫೈನಲಿ ಊಟ ಕೂಡ ಮುಗಿಸ್ಕೊಂಡ್ವಿ. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ. ಬ್ಲಾಗಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರು ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.